ಮಾದರಿ ಆಡಳಿತ ಇರ್ತಾ ಇದೆ. ಲಿಂಗಾಯತರನ್ನೆಲ್ಲ ಜೋಶಿ ಅವರು ಮುಗಿಸಿದ್ದಾರೆ, ಆ ಅರ್ಥದಲ್ಲಿ ಮಾತಾಡ್ತಾರೆ. ಅವರೇನೋ ತಮ್ಮ ಫ್ರಸ್ಟ್ರೇಷನ್ನಿಂದ ಈ ರೀತಿ ಹೇಳ್ತಾ ಇದ್ದಾರೆ. ನಿಜವಾದ ಹಕ್ಕಿಗತ್ ಗೊತ್ತೈತಿ. ಅತ್ಯಂತ ಕಾರ್ಯಕರ್ತರ ಜೊತೆ, ನಾಯಕರ ಜೊತೆ, ಎಲ್ಲ ಸಮಾಜದವ್ರ ಜೊತೆ ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಸಮೀಪವಾಗಿ ಅಗದಿ ಸಿಗುವಂಥ ಯಾರಾದರೂ ನಾಯಕರಿದ್ರೆ ಅದು ಪ್ರಹ್ಲಾದ್ ಜೋಶಿ ಅವರು. ಸಾರ್ವಜನಿಕ ಜೀವನದಲ್ಲಿರುವಂಥ ನಮಗೆಲ್ಲರಿಗೂ ಕೂಡ ಜನರ ಜೊತೆ ಹೆಂಗೆ ನಡ್ಕೋಬೇಕು, ಪಕ್ಷದ ಸಂಘಟನೆಯೊಳಗೆ ಹೆಂಗೆ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕಂಥೇಳಿ ಒಬ್ಬ ಮಾದರಿಯಾದ ಕಾರ್ಯಕರ್ತ ಪ್ರಹ್ಲಾದ್ ಜೋಶಿ ಅವರಾಗಿದ್ದಾರೆ. ಹಾಗಾಗಿ ಆ ರೀತಿಯ ಹೋಲಿಕೆ ಸಲ್ಲದು. ಸರ್, ಈಗ ಮೊನ್ನೆ ಒಂದು ಪಟ್ಟಿ ಹೊರಬಂದಿತ್ತು. ಸರ್, ಪ್ರಚಾರ ಸಭಾ ಹುಟ್ಟು ಹಾಕಿದವರು ಯಾರು ಇವತ್ತು ಜೋಶಿ ಅವರ ಚೇಲಗಳ ಕೈಯಲ್ಲಿ ಇದೆ ಅನ್ನುವಂತ ಆರೋಪವನ್ನು ಮಾಡಿದ್ದಾರೆ. ನೋಡ್ರಿ, ಹಿಂದಿ ಪ್ರಚಾರ ಸಭಾ ಹುಟ್ಟು ಹಾಕಿದವರು ಮಹಾತ್ಮ ಗಾಂಧಿ ಅವ್ರ ಟೈಮ್, ಮಹಾತ್ಮ ಗಾಂಧಿ ಅವರು. ಅದು ಹಿಂದಿ ಪ್ರಚಾರ ಸಭಾ ಇಡೀ ದೇಶಾದ್ಯಂತ ಇರುವಂಥ ಒಂದು ಸಂಸ್ಥೆ. ಆ ಸಂಸ್ಥೆಯೊಳಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆಯವರು ಆ ಹಿಂದಿ ಪ್ರಚಾರ ಸಭಾದ ಜವಾಬ್ದಾರಿಯನ್ನು ತೆಗೆದುಕೊಂಡಿರ್ತಾರೆ. ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಬೆಳೆದಿದ್ದಾರೆ. ಅದೇ ರೀತಿ ಆ ಸಂಸ್ಥೆಯಲ್ಲೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ಬೆಳೆದಿದ್ದಾರೆ. ಹಿಂದಿ ಪ್ರಚಾರ ಸಭಾ ಹುಟ್ಟು ಹಾಕಿದ್ದು ಭಾಳ ಹಿಂದೆ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾದ ಬಸವರಾಜ ವಿಭೂತಿಯವರು ಅವರು ಕೂಡ ಅದರ ಅಧ್ಯಕ್ಷರಿದ್ದರು. ನಮ್ಮ ಅಜ್ಜ, ನಮ್ಮ ಓನ್ ಅಜ್ಜ ಅಲ್ಲಿ ಕೆಲಸ ಮಾಡ್ತಿದ್ರು ಹಿಂದಿ ಪ್ರಚಾರ ಸಭಾದಾಗ. ನನಗೆ ಈಗ 53 ಮುಗಿದು 54 ವಯಸ್ಸು ನಡೆದೈತಿ. ನಮ್ಮ ಅಜ್ಜ ಎಷ್ಟು ಆ ವರ್ಷದ ಹಿಂದಿನ ಸಂಸ್ಥೆ ಅದು ಯಾರ್ದ ಈಗಿನವ್ರದ್ದು ಸಂಸ್ಥೆ ಅಲ್ಲ. ಅದಕ್ಕೈತಲ್ಲ, ಅದು ಹೊಸ ನೀರು ಬರ್ತಿರ್ತೈತಿ, ಹಳೆ ನೀರು ಹೋಗಿರ್ತೈತಿ. ಲಿಂಗಾಲೇಶ್ವರ ಸ್ವಾಮಿಗಳಿಗೆ ಕಾಂಗ್ರೆಸ್ ಬಾಹ್ಯ ಬೆಂಬಲ ಏನು ಅವ್ರು ಬಾಹ್ಯ ಬೆಂಬಲರು ಕೊಡಲಿ ಅಥವಾ ಡೈರೆಕ್ಟ್ಲಿ ಅವ್ರದ್ದು ಕ್ಯಾಂಡಿಡೇಟ್ ಆಗಲಿ, ಅದು ಕಾಂಗ್ರೆಸ್ಸಿಗೆ ಬಿಟ್ಟಿದ್ದದು. ಅದು ನಾವು ನಮ್ಮ ಪಕ್ಷದ ಕಾರ್ಯಕರ್ತರು, ನಾವು ಮೋದಿಯವರು ಇವತ್ತೇನು ಒಳ್ಳೆ ಕೆಲಸ ಮಾಡ್ಯಾರ, ಮೋದಿಯವ್ರ ದೇಶದ ಅಭಿವೃದ್ಧಿಗೆ ಅವ್ರೇನು ಕೆಲಸ ಮಾಡ್ತಿದ್ದಾರೆ ಅದನ್ನು ನಾವು ಜನರ ಮುಂದೆ ಇಟ್ಕೊಂಡೇವಿ. ಜನರು ಇವತ್ತು ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಾರೆ. ಇವತ್ತೆಲ್ಲ ಈಗ ಒಂದು ತಿಂಗಳು 2 ತಿಂಗಳ ಹಿಂದೆ ಜನ ಡಿಸೈಡ್ ಮಾಡಿಬಿಟ್ಟಾರೆ ಈ ದೇಶದಾಗ ಪ್ರಧಾನಮಂತ್ರಿ ಇನ್ನೊಮ್ಮೆ ನರೇಂದ್ರ ಮೋದಿಯವ್ರು ಆಗ್ಬೇಕಂತೇಳಿ. ಯಾರೇನು ತಿಪ್ಪರ್ಲಾಗ ಹೊಡೆದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಲ್ಲಿ ಪ್ರಧಾನಮಂತ್ರಿ ಆಗ್ತಾರೆ. ಇಲ್ಲಿ ನಮ್ಮ ಪ್ರಹ್ಲಾದ್ ಜೋಶಿ ಅವರು ದೊಡ್ಡ ಪ್ರಮಾಣದ ಹಿಂದೆಲ್ಲ ವರ್ಷದಕ್ಕಿಂತ ಹೆಚ್ಚಿನ ಲೀಡ್ರಿಂದ MP ಆಗ್ತಾರೆ. ಸರ್, ಜೋಶಿ ಅವ್ರ ಬಗ್ಗೆ ಮೊನ್ನೆ ಒಂದು ಪಟ್ಟಿ ವೈರಲ್ ಆಯಿತು. ಆ ಪಟ್ಟಿಯಲ್ಲಿ ತಮ್ಮ ಹೆಸರು ಪ್ರಸ್ತಾಪ ಮಾಡಿದ್ರು. ಅರವಿಂದ್ ಬೆಲ್ಲದವ್ರನ್ನ ದೆಹಲಿ ಮಟ್ಟದಲ್ಲಿ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಹೋದ್ರು, ಕೊನೆಗೂ ಮಂತ್ರಿ ಮಾಡಲಿಲ್ಲ ಅಂತೇಳಿ. ನೋಡ್ರಿ, 2ನೇ ಸರ್ತಿ ನಾನು MLA ಆಗಿದ್ದೆ. ಹಾಗಾಗಿ ಅದೇನೋ ನೀವು ಎಲ್ಲ ಮೀಡಿಯಾದವ್ರು ಏನೇನೋ ಸುದ್ದಿ ಮಾಡಿದ್ರಿ. ಜೋಶಿ ಅವರು ಧಾರವಾಡ ಜಿಲ್ಲೆಯಲ್ಲಿ ಲಿಂಗಾಯತನ ತುಳಿತಾ ಇದ್ದಾರೆ. ಬೆಲ್ಲದವ್ರನ್ನ ತುಳಿಯಾಕೆ ಅಲ್ಲಿ ಹಿರೇಶ್ ಅಂಚಡಿಗೇರ ತಂದು ಬಿಟ್ರು. ಆಮೇಲೆ ಶಂಕರ್ ಪಾಟೀಲ್ ಮುನೇನಕೊಪ್ಪನ ತುಳಿಯಾಕೆ ಬೆಲ್ಲದವ್ರನ್ನ ಎತ್ತಿ ಕಟ್ಟಿದ್ರು. ಬಟ್ ಲಿಂಗಾಯತ ಮತ್ತೆ ಹಸ್ತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಮಾಡ್ತಾ ಇದ್ದಾರೆ ಪೋಸ್ಟ್ಗಳನ್ನು. ಏನೇನೋ ಹಾಕ್ತಾರೆ. ನಮ್ಗೆ ಶಂಕರ್ ಮುನೇನಕೊಪ್ಪರ ಕ್ಷೇತ್ರ ನವಲಗುಂದು, ನಮ್ಮ ಕ್ಷೇತ್ರ ಇಲ್ಲಿದು. ಇನ್ಫ್ಯಾಕ್ಟ್ ಶಂಕರ್ ಮುನೇನಕೊಪ್ಪರನ್ನ ಮಂತ್ರಿ ಕೂಡ ಮಾಡಿದರು. ಅವಾಗ ಜಗದೀಶ್ ಶೆಟ್ಟರು, ಪ್ರಹ್ಲಾದ್ ಜೋಶಿ ಅವರು, ಬೊಮ್ಮಾಯವರು ಎಲ್ಲರದ್ದು ಆಶೀರ್ವಾದ ಇದ್ದದಕ್ಕೆ ಶಂಕರ್ ಮುನೇನಕೊಪ್ಪ ಅವರು ಮಂತ್ರಿ ಆದ್ರೆ. ಇಲ್ಲಕ್ಕೆ ಹಾಕಿದ್ದಿಲ್ಲ. ಅವ್ರ ಮಂತ್ರಿ ಸ್ಥಾನ ತಪ್ಪಿಸ್ಕೊಳ್ಳಿಕ್ಕೆ ಎಲ್ಲರಿಗೂ ಮಾಡೋಕ್ಕಾಗೋದಿಲ್ಲ, ಎಲ್ಲರಿಗೂ ಮಂತ್ರಿ ಮಾಡೋಕ್ಕಾಗೋದಿಲ್ಲ. ಯಾರಿಗಾರು ಒಬ್ಬರಿಗೆ ಮಾಡ್ಬೇಕಾಕೈತಿ. ಮುಖ್ಯಮಂತ್ರಿ ಕರ್ಕೊಂಡು ಮಾಡ್ತೀನಿ ದಿಲ್ಲಿ ಕರ್ಕೊಂಡು ಹೋಗಿ ಏನು ಮಂತ್ರಿನೂ ಮಾಡಿಲ್ಲ ಅಂತ ಹಂಗೇನಿಲ್ರಿ. ಅದು ಯಾರು ನಮ್ಗೆ ಕರ್ಕೊಂಡು ಹೋಗಿಲ್ಲ, ಯಾರು ಇದು ಮಾಡಿಲ್ಲ. ಚಿಕ್ಕನಗೌಡ್ರಿಗೆ ನೋಡ್ರಿ, ಚಿಕ್ಕನಗೌಡರಿಗೆ 2 ಎಲೆಕ್ಷನ್ದಲ್ಲಿ ನಮ್ಮ ಪಾರ್ಟಿ ಟಿಕೆಟ್ ಕೊಟ್ಟು ಅವ್ರು ಪೂರ್ತಿ ಪಾರ್ಟಿ ನಿಂತು ಇಲ್ಲೇ ಎಲೆಕ್ಷನ್ ಮಾಡ್ತಾರೆ. ಯಡಿಯೂರಪ್ಪನವರು ಇಲ್ಲೇ ಬಂದು ಕ್ಯಾಂಪ್ ಮಾಡಿದ್ರು. ಆದ ಎಲೆಕ್ಷನ್ದಲ್ಲಿ ಸೋತರು, ಅದ್ರ ಮುಂದಿನ ಎಲೆಕ್ಷನ್ದಲ್ಲಿ ಸೋತರು. ಅವಾಗ ಆ ಟಿಕೆಟ್ ಕೊಡಬೇಕಾದ್ರೆ ಅವರಿಗೆ ಸ್ಪಷ್ಟವಾಗಿ ಆ ಮೀಟಿಂಗ್ದಲ್ಲಿ ನಾನು ಕೂಡ ಇದ್ದೆ. ಆ ಮೀಟಿಂಗ್ದಲ್ಲಿ ಜಗದೀಶ್ ಶೆಟ್ಟರು, ಪ್ರಹ್ಲಾದ್ ಜೋಶಿ ಅವರು, ಬೇರೆ ಹಿರಿಯರಿದ್ದರು. ಅವಾಗ ಹೇಳಿದರು, ಚಿಕ್ಕನಗೌಡ್ರೆ ಯಡಿಯೂರಪ್ಪನವ್ರು ಇದ್ದರು, ಹೇಳಿದರು ಚಿಕ್ಕನಗೌಡ್ರೆ ಈ ಸರ್ತೆ ನಾವು ಟಿಕೆಟ್ ಕೊಡ್ತೇವೆ, ಈ ಸರ್ತೆ ನೀವು ಗೆದ್ದರು ಆದರೂ ಗೆಲ್ಲಿಕ್ಕರು ಸತ್ತೆ, ಮುಂದಿನ ಸರ್ತೆ ನೀವು ಕ್ಯಾಂಡಿಡೇಟ್ ಅಲ್ಲ, ಮುಂದಿನ ಸರ್ತೆ MR ಪಾಟೀಲ್ ಕ್ಯಾಂಡಿಡೇಟ್ ಅಂತೆ ಆ ಮೀಟಿಂಗ್ದಲ್ಲಿ ಮಾತಾಡಿದರು. ಅದಕ್ಕೆ ಚಿಕ್ಕನಗೌಡರು ಒಪ್ಕೊಂಡಿದ್ರು. ಅದಾದಮೇಲೆ ಆ ಎಲೆಕ್ಷನ್ದಲ್ಲಿ ಅನ್ಫಾರ್ಚುನೇಟ್ಲಿ ಚಿಕ್ಕನಗೌಡರು ಪಾಪ ಸೋತರು. ಆದ್ರೆ ಮುಂದಿನ ಸರ್ತೆ ಪಕ್ಷ ಹೇಳಿದ ಪ್ರಕಾರ MR ಪಾಟೀಲ್ ಅವ್ರಿಗೆ ಟಿಕೆಟ್ ಕೊಟ್ಟೈತೆ. ಇದ್ರಾಗ ಯಾರನ್ನ ಮುಗಿಸುವಂಥದ್ದು ಏನು ಪ್ರಶ್ನೆ ಐತೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.